ಈಗ ಉತ್ಖನನ ನಡೆಯುವ ಜಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಉತ್ಖನನದ ಸಂದರ್ಭದಲ್ಲಿ ಹಲವಾರು ಅವಶೇಷಗಳು, ಕಲ್ಲಿನ ಅವಶೇಷಗಳು ಸಿಕ್ಕವು. ಉತ್ಖನನ ಕಾರ್ಯ ಮುಂದುವರೆದಿದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನನ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನವಿ ಇಷ್ಟೇ, ಉತ್ಖನನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಉತ್ಖನನ ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ. 26ನೇ ತಾರೀಕಿಗೆ ಮಾನ್ಯ ಸಂಸದರಾದಂಥ ಪಿ ಸಿ ಗದ್ದಿಗೌಡರು ಬರ್ತೇನೆ ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಶರಣು ಗೋಗೇರಿ ಅವರಿಗೂ ತಿಳಿಸಿದ್ದಾರೆ. ಉತ್ಖನನ ಕಾರ್ಯ ಸಹಕಾರವನ್ನು ಕೊಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ. ಸಹಕಾರವನ್ನು ಕೊಡ್ತೇವೆ. ರಿತ್ತಿ ಕುಟುಂಬಕ್ಕೆ ಭೇಟಿಯಾಗಲಿಕ್ಕೆ ಬಂದಾಗ ಅವರಿಗೆ ಜಾಗವನ್ನು ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ವಿ. ಈಗಾಗಲೇ ಗ್ರಾಮ ಪಂಚಾಯತಿ ಜೊತೆ ಅಧ್ಯಕ್ಷರು ಮತ್ತು PDO ಇದ್ದರು. ಈಗಾಗಲೇ ಅವರಿಗೆ 4061 ಸೈಟನ್ನು ಕೊಟ್ಟಾರೆ. ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗೈತಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಸರ್, ಸ್ಥಳಾಂತರ ಒಂದು ರೀತಿಯ ಗೊಂದಲ ಆಯ್ತು ಸರ್. ಆಮೇಲೆ ನಾನು ಮಾಧ್ಯಮದ ಸನ್ಮಿತ್ರರಲ್ಲಿಯೂ ಕೂಡ ಮನವಿ ಮಾಡ್ತೇನೆ, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗೋದು ಬೇಡ. ಗ್ರಾಮಸ್ಥರು ಭಯಭೀತರಾಗ್ತಾರೆ. ಯಾರೋ ಒಬ್ಬರು ಹೋಯ್ತು ಅಂತ ಹೇಳಿದರು. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಜವಾಬ್ದಾರಿ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಮ ಲೈಫ್ ಟೈಮ್ನಲ್ಲಿ, ನಿಮ್ಮ ಲೈಫ್ ಟೈಮ್ನಲ್ಲಿ ಹೊಸ ಅನುಭವ ಈ ರೀತಿ ಆಗ್ತಾಯಿರೋದು. ಬಂಗಾರ ಸಿಗಲಿ, ನಿಧಿ ಸಿಕ್ಕರು ಒಳ್ಳೆಯದನ. ಅಂದರೆ ಲಕ್ಕುಂಡಿ ಅಷ್ಟು ಸಂಪದ್ಭರಿತವಾದಂಥ ನಾಡಾಗಿತ್ತನ್ನುವಂಥದ್ದು ಜಗತ್ತಿಗೆ ಗುರುತಾಗಲಿ, ವಸ್ತುಸ್ಥಿತಿಯ ಬಿತ್ತರಣೆ ಆಗಲಿ. ಅತಿರಂಜಿತ ಸುದ್ದಿಗಳು, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗಬಾರ್ದು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ.